ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಚಿಕನ್ ಕಬಾಬ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ನಾನಿವತ್ತು 1.5 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರ್ಡ್, ಲೆಮನ್, ರೆಡಿ ಚಿಕನ್ ಕಬಾಬ್ ಮಸಾಲ, ಹಲ್ದಿ, ಧನಿಯಾ ಪೌಡರ್, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಗ ನಾವು ಒಂದು ಪಾತ್ರೆಗೆ ಚಿಕನ್ ಹಾಕ್ಕೊಳ್ಳೋಣ. ಈಗ ನಾನು 1.5 kg ಚಿಕನ್ಗೆ ಎಷ್ಟೆಷ್ಟು ಮಸಾಲ ಹಾಕ್ಕೋಬೇಕು ಅಂತ ಹೇಳ್ತೀನಿ. 1.5 kg ಚಿಕನ್ಗೆ 3 ಸ್ಪೂನಷ್ಟು ಗಾರ್ಲಿಕ್ ಪೇಸ್ಟು, 2 ಸ್ಪೂನಷ್ಟು ಜಿಂಜರ್ ಪೇಸ್ಟ್, 1/2 ಸ್ಪೂನಷ್ಟು ಅರಿಶಿನ, 2 ಸ್ಪೂನಷ್ಟು ಧನಿಯಾ ಪೌಡರ್, ಸ್ವಲ್ಪ ಕಸೂರಿ ಮೇಥಿ, 2 ಸ್ಪೂನು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬೌಲಲ್ಲಿ ಒಂದು ಫುಲ್ ಬೌಲು ರೆಡಿ ಚಿಕನ್ ಕಬಾಬ್ ಮಸಾಲ ಪೌಡರ್ ಹಾಕ್ಕೋತಾ ಇದ್ದೀನಿ. ಜೊತೆಗೆ 4-5 ಸ್ಪೂನಷ್ಟು ಕರ್ಡು, ಒಂದು ಫುಲ್ ಲೆಮನ್ ಜ್ಯೂಸು, ಇಷ್ಟೆಲ್ಲ ಹಾಕ್ಕೋಬೇಕು. ಲಾಸ್ಟ್ಗೆ ನಾನು ಮರೆತುಬಿಟ್ಟಿದ್ದೆ, ಗರಂ ಮಸಾಲ ಕೂಡ ಒಂದು 1/2 ಸ್ಪೂನಷ್ಟು ಹಾಕ್ಕೋಬೇಕು. ಗರಂ ಮಸಾಲ ಇಂಪಾರ್ಟೆಂಟು. ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿನಿಮಮ್ 1 hour ಮ್ಯಾರಿನೇಷನ್ಗೆ ಇಟ್ಕೋಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು 2 hour 2.5 hour ಇಟ್ಕೋಬೇಕು. ನಿಮಗೆ ಟೈಮ್ ಇಲ್ಲ, ಎಮರ್ಜೆನ್ಸಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ 1 hour ಆದರೂ ಮ್ಯಾರಿನೇಷನ್ಗೆ ಇಟ್ಕೊಳ್ಳಿ. ಈಗ ನೋಡಿ 2 hours ಮ್ಯಾರಿನೇಷನ್ ಆದಮೇಲೆ ಈಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಚಿಕನ್ನು. ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ ಫ್ರೈ ಮಾಡಿದ್ರೆ ಸಖತ್ತು ನೀಟಾಗಿ ಫ್ರೈ ಆಗುತ್ತೆ, ಪ್ಲಸ್ ಜ್ಯೂಸಿನೂ ಇರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಔಟ್ಸೈಡಿಂದ ಫ್ರೈ ಆಗಿಬಿಡುತ್ತೆ, ಇನ್ಸೈಡಿಂದ ಹಾಗೆ ರಾ ಉಳ್ಕೊಬಿಡುತ್ತೆ, ನೀಟಾಗಿ ಫ್ರೈ ಆಗಲ್ಲ. ಮತ್ತು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರು ಹಾರ್ಡ್ ಆಗಿಬಿಡುತ್ತೆ, ಇಷ್ಟು ಜ್ಯೂಸಿ ಇರಲ್ಲ. ಸೊ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗಿಬಿಡ್ತು. ವಾವ್, ನೋಡೋಕ್ಕೆ ಎಷ್ಟು ಟೇಸ್ಟಿ ಇದೆ.